ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ 1 ಭಾಗ 2 ನೋಡಿಲ್ಲ, ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನನ್ನ ಪ್ರೀತಿಯ ದೇವತೆ ಭಾಗ 3. ಸ್ನಾನ ಮುಗಿಸಿ ಬಂದವನಿಗೆ ಎದುರಾಗಿದ್ದು ಚಿಕ್ಕಪ್ಪ. ಇವತ್ತು ರಥದ ಪೂಜೆ ಇರುತ್ತೆ, ದೇವಸ್ಥಾನಕ್ಕೆ ಹೋಗಬೇಕು, ಬೇಗ ಬಾ ಎಂದರು. ಹಾ ಬಂದೆ ಚಿಕ್ಕಪ್ಪ ಎನ್ನುತ್ತಾ ತಿಂಡಿ ತಿಂದು ಹೊರಟೆವು. ಆಗಲೇ ಪೂಜೆ ಶುರುವಾಗಿತ್ತು. 2 ರಥಗಳ ಪೂಜೆಯೂ ಮುಗೀತು ಅನಿಸುತ್ತೆ. ನಾಳೆ ಸಣ್ಣ ರಥೋತ್ಸವ, ನಾಡಿದ್ದು ದೊಡ್ಡ ರಥೋತ್ಸವ. ಆವತ್ತೇ ನಿಜವಾದ ಉತ್ಸವ. ಇಷ್ಟು ದಿನ ಬರದೇ ಇರುವವರೆಲ್ಲ ಅವತ್ತು ಬರ್ತಾರೆ, ಜಾತ್ರೆ ಇರುತ್ತೆ ಅಂತ ಹೇಳುತ್ತಾ, ನೋಡು ಇದೇ ಸಣ್ಣ ರಥ ಎಂದು ತೋರಿಸಿದರು. ನೋಡ್ತಾ ಇರಬೇಕಾದರೆ ನರೇಂದ್ರ ಮಾವ ಮೌನಿಷಾ ಬಂದಿರೋ. ಆಹಾ, ಎಷ್ಟು ಚೆಂದ ನನ್ನ ಹುಡುಗಿ, ಕೇಸರಿ ಬಣ್ಣದ ಸೀರೆಯಲ್ಲಿ ಮುದ್ದಾಗಿ ಕಾಣ್ತಾ ಇದ್ಲು. ದೊಡ್ಡ ರಥ ಎಲ್ಲಿದೆ ಚಿಕ್ಕಪ್ಪ ಎಂದು ಕೇಳಿದ್ದು ಚಿಕ್ಕಪ್ಪನಾದರೂ ನೋಡ್ತಾ ಇದ್ದಿದ್ದು ಮೌನಿಷಾನ. ಅದು ಆ ಕಡೆ ಗೋಡನ್ನಲ್ಲಿ ಇರುತ್ತೆ, ನೀವು ನೋಡಿಲ್ವಲ್ಲ, ಹೋಗಿ ನೋಡ್ಕೊಂಡು ಬನ್ನಿ ಎಂದರು ಚಿಕ್ಕಪ್ಪ. ಅಷ್ಟರಲ್ಲಿ ನರೇಂದ್ರ ಮಾವ, ನೀವಿಬ್ಬರು ಅಣ್ಣ ತಮ್ಮ ನನ್ನ ಜೊತೆ ಬನ್ನಿ, ಕೆಲಸ ಇದೆ ಎಂದು ಅಪ್ಪ ಚಿಕ್ಕಪ್ಪನ್ನ ಕರೆದರು. ಮೌನಿಷಾ, ಜೀವನ್ಗೆ ದೊಡ್ಡ ರಥ ತೋರಿಸ್ಕೊಂಡು ಬಾರಮ್ಮ ಎಂದು ಹೇಳಿ ಅಪ್ಪ ನನ್ನ ಕಡೆ ನೋಡಿದರು. ಸರಿ ಮಾವ ಅಂತ ಅವಳು ಹೇಳಿದ್ದೇ ತಡ ನನ್ನ ಹತ್ತಿರ ಬಂದು ಹೋಗೋ ಅಂತ ಹೇಳಿ ಕಣ್ಣೊಡೆದರು. ಸುತ್ತಮುತ್ತ ನೋಡಿದೆ, ಎಲ್ಲರೂ ಮಾತುಕತೆಯಲ್ಲಿ ಮುಳುಗಿದ್ದರು. ಅಪ್ಪನ ಮಾತಿಗೆ ತಲೆ ಆಡಿಸಿ ನಗುತ್ತಾ ಮೌನಿಷಾ ಜೊತೆ ಹೊರಟೆ. ಅವಳೊಂದಿಗೆ ಮೌನವಾಗಿ ಹೋಗುವುದು ಇಷ್ಟವಾಗಲಿಲ್ಲ. ಅದಕ್ಕೆ ಊರಿನ ಬಗ್ಗೆ ಮಾತನಾಡ್ತಾ ಪ್ರಶ್ನೆ ಕೇಳ್ತಾ ಹೋಗ್ತಾ ಇದ್ದೆ. ಕೆಲವು ನಿಮಿಷಗಳ ನಂತರ ಗೋಡನ್ ತಲುಪಿದೆವು. ಅವಳು ರಥ ತೋರಿಸಿ ಅದರ ಹಿನ್ನೆಲೆ, ಪೂಜಾ ವಿಧಾನ ಎಲ್ಲ ಹೇಳಿದ್ದಳು. ವಾಪಸ್ ಬರುವಾಗ ದಾರಿಯಲ್ಲಿ ಭವನ್ ಯಾರದೋ ಜೊತೆ ಮಾತಾಡ್ತಾ ನಿಂತಿದ್ದ. ಸುತ್ತಮುತ್ತ ನೋಡ್ತಾ ಯಾರನ್ನು ಹುಡುಕಾಡ್ತಾ ಇದ್ದ. ನಾವು ಹತ್ತಿರ ಹೋಗ್ತಾ ಇದ್ದ ಹಾಗೆ, ಹಾ ಇಲ್ಲೇ ಇದ್ದಾಳೆ ನೋಡಿ, ಇವರು ನಮ್ಮ ಭಾವ, ಅಕ್ಕ ಭಾವ ಒಟ್ಟಿಗೆ ಸಿಕ್ಕಿದ್ದಾರೆ, ಮಾತಾಡಿ ಈಗ ಎಂದನು. ನನಗೆ ಅವನ ಮಾತು ಅರ್ಥ ಆಗಲಿಲ್ಲ. ಅಷ್ಟರಲ್ಲಿ ಮೌನಿಷಾ, ಚಂದ್ರಣ್ಣ ಯಾವಾಗ ಬಂದ್ರಿ, ಚೆನ್ನಾಗಿದ್ದೀರಾ ಎಂದು ಕೇಳಿದಳು. ನಾನು ಚೆನ್ನಾಗಿದ್ದೀನಮ್ಮ, ಬೆಳಗ್ಗೆ ಬಂದೆ ಎಂದವರೇ, ನೀವೇನಮ್ಮ ಮದುವೆಗೆ ಕರೆದೇ ಇಲ್ಲ ಎಂದು ಕೇಳಿ, ಇವರೇನ ನಿಮ್ಮ ಭಾವ ಎಂದರು ಭವನ್ ಕಡೆ ತಿರುಗಿ. ಅವನು ಹೌದು ಎಂದನು. ಮೌನಿಷಾ, ಯಾರ ಮದುವೆ ಅಣ್ಣ ಎಂದು ಕೇಳಿದಳು. ಇನ್ಯಾರ್ದಮ್ಮ, ನಿಂದೆ, ಇವರೇ ಅಲ್ವಾ ಹುಡುಗ, ಜೋಡಿ ಚೆನ್ನಾಗಿದೆ ಎಂದರು. ನನಗೆ ಆಗ ವಿಷಯ ಸ್ವಲ್ಪ ಅರಿವಾಯಿತು, ಅವರು ಕನ್ಫ್ಯೂಸ್ ಆಗಿದ್ದಾರೆ ಅಂತ. ಅಷ್ಟರಲ್ಲಿ ಮೌನಿಷಾ, ಅಯ್ಯೋ ಅಣ್ಣ, ಏನು ಹೇಳ್ತಿದ್ದೀರಾ ನೀವು, ನನಗೆ ಮದುವೆ ಆಗಿಲ್ಲ ಎಂದಳು. ಅದಕ್ಕೆ ಅವರು, ಇವನೇ ಹೇಳಿದ ನಮ್ಮ ಭಾವ ಅಂತ ಎಂದು ಭವನ್ ಕಡೆ ತೋರಿಸಿದರು. ಅಯ್ಯೋ ಭಾವ ಅಂದರೆ ಆಗಲ್ಲ, ಅವರು ವಿಷ್ಣು ಮಾವ ಇದ್ದಾರಲ್ಲ ಅವರ ಮಗ ಎಂದು ಭವನ್ ಸರಿ ಮಾಡಿದ. ಅಯ್ಯೋ ಹೌದಾ, ನಾನೆಲ್ಲೋ ನಿಮ್ಮ ಯಜಮಾನ್ರು ಅಂದ್ಕೊಂಡೆ, ಸಾರಿ ನಮ್ಮ ಎಂದು ಮೌನಿಷಾ ಹತ್ರ ಹೇಳಿ ನನ್ನ ಹತ್ತಿರ ಬಂದು, ಏನಪ್ಪ ನಿನ್ನ ಹೆಸರು ಎಂದು ಕೇಳಿದರು. ಜೀವನ್ ಎಂದು ಪರಿಚಯಿಸಿಕೊಂಡೆ. ನಂತರ ಅವರು ಗೊಂದಲ ಮಾಡಿಕೊಂಡು ಹೇಳಿದರು, ಸರಿಯಾಗಿ ಹೇಳಿದ್ದೀನಿ, ನಿಮ್ಮಿಬ್ಬರ ಜೋಡಿ ಚೆನ್ನಾಗಿದೆ ಎಂದು ಹೇಳಿ ಹೊರಟು ಹೋದರು. ಆಹಾ, ಎಂಥ ಮಾತು ಹೇಳಿದೆ ಗುರು ಅಂತ ಅವರಿಗೆ ಮನಸ್ಸಲ್ಲೇ 101 ಧನ್ಯವಾದ ಹೇಳಿದೆ. ಆಗ ಭವನ್, ನಾನೇ ಅವರಿಗೆ ಸರಿಯಾಗಿ ಹೇಳಿಲ್ಲ ಬಾವ, ಸಾರಿ ಎಂದ. ಅಯ್ಯೋ, ನೀನು ಹೇಳಿದ್ದು ಸರಿಯಾಗೇ ಇದೆ ಬಾಮೈದ ಎಂದು ಮನಸ್ಸಿನಲ್ಲೇ ಅಂದುಕೊಂಡು, ಪರವಾಗಿಲ್ಲ ಬಾ ಎಂದು ಅವನ ಹೆಗಲ ಮೇಲೆ ಕೈ ಹಾಕಿ ಮೌನಿಷಾ ಕಡೆ ತಿರುಗಿ ಹೋಗೋಣ್ವಾ ಎಂದೆ. ಅವಳು ನೆಲ ನೋಡುತ್ತಾ ತಲೆಯಾಡಿಸಿ ನಮ್ಮ ಜೊತೆ ಬಂದಳು. ಎಲ್ಲರೂ ಸೇರಿ ಮರುದಿನದ ರಥೋತ್ಸವಕ್ಕೆ ತಯಾರಿ ಮಾಡ್ತಾ ಇದ್ದರು. ನಾವು ಹೋಗಿ ಅವರ ಜೊತೆ ಸೇರಿಕೊಂಡೆವು. ಮನೆಗೆ ಬಂದು ಊಟ ಮಾಡಿ ಕುಳಿತಿದ್ದೆ. ಅಪ್ಪ ಬಂದವರೇ, ಹೇಳಿದೇನೋ ಎಂದರು. ಏನನ್ನ ಅಪ್ಪ, ಅವರು ಏನು ಕೇಳ್ತಾ ಇರೋದು ಅಂತ ಗೊತ್ತಿದ್ದರೂ ಹಾಗೆ ಕೇಳಿದೆ. ನಿನಗೆ ನಾನು ಏನು ಕೇಳ್ತಾ ಇದ್ದೀನಿ ಅಂತ ಗೊತ್ತಿದೆ, ಹೇಳಿ ಸುಮ್ಮನೆ ಎಂದರು. ಇಲ್ಲ ಅಂದೆ. ಲೋ, ಇವತ್ತು ಅವಳ ಜೊತೆ ನಿನ್ನನ್ನು ಕತೆ ಹೇಳೋಕೆ ಕಳಿಸಿದ್ದ, ಎಲ್ಲ ಹೇಳಬೇಕು ತಾನೇ ಎಂದರು. ಅಪ್ಪ, ಮೊದಲು ಅವಳಿಗೆ ನನ್ನ ಬಗ್ಗೆ ಯಾವ ಭಾವನೆ ಇದೆ ಅಂತ ತಿಳ್ಕೋಬೇಕಲ್ವಾ ಎಂದು ಕೇಳಿದೆ. ತಿಳ್ಕೋ ಎಂದರು. ಹಾಂ, ಅದನ್ನೇ ತಿಳ್ಕೊಂಡು ಆಮೇಲೆ ಹೇಳ್ತೀನಿ ಎಂದೆ. ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ, ಆದರೆ ಬೇಗ ಹೇಳು ಅಷ್ಟೇ. ಸರಿ ಎಂದು ತಲೆಯಾಡಿಸಿದೆ. ಮರುದಿನ ರಥೋತ್ಸವ. ಇಷ್ಟು ದಿನಗಳಿಗಿಂತ ಹಬ್ಬದ ವಾತಾವರಣ ಇಂದು ಜೋರಾಗಿತ್ತು. ದೇವಸ್ಥಾನದಲ್ಲಿ ಪೂಜೆಯ ನಂತರ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಇತ್ತು.
ಅಪ್ಪನ ಜೊತೆ ದೇವಸ್ಥಾನದ ಹೊರಗಡೆ ನಿಂತಿದ್ದೆ. ಇಷ್ಟೊತ್ತಾದರೂ ನನ್ನ ದೇವತೆ ದರ್ಶನ ಆಗಿರಲಿಲ್ಲ. ಬೆಳಗ್ಗೆ ನಾನು ಹೇಳೋದಕ್ಕೆ ಮುಂಚೆನೇ ಮನೆಗೆ ಬಂದು ಹೋಗಿದ್ದಳು. ಅವಳದೇ ಯೋಚನೆ ಮಾಡ್ತಾ ನಿಂತಿದ್ದೆ. ನೆನೆದವರ ಮನದಲ್ಲಿ ಅನ್ನೋ ಹಾಗೆ ಬಂದಳು. ಬಂದವಳೇ ನನ್ನ ನೋಡಿ ಮುಗಳ್ನಕ್ಕೋ ಅಪ್ಪನ ಜೊತೆ ಮಾತಾಡ್ತಾ ನಿಂತಳು. ಕೊನೆಗೆ ಮಾವ ಮೆರವಣಿಗೆ ಶುರುವಾಯಿತು, ಬರ್ತೀರಾ ಎಂದು ಕೇಳಿದ್ದಳು. ನನಗೆ ಅಷ್ಟು ದೂರ ನಡೆಯೋದು ಆಗಲ್ಲಮ್ಮ, ನೀನು ಹೋಗು ಎಂದರು. ಅವಳು ಹೊರಟಳು. ಅವಳು ಹೋದ ನಂತರ ನನ್ನ ಕಡೆ ತಿರುಗಿ ನೀನು ಹೋಗೋ ಎಂದರು. ನಾನಾ? ಯಾರ ಜೊತೆ? ಚಿಕ್ಕಪ್ಪ ಆಗಲೇ ಹೋದ್ರು ಎಂದೆ. ಅದು ಗೊತ್ತು ಕಣೋ, ಮೌನುಷ ಜೊತೆ ಹೋಗು, ಅದಕ್ಕೆ ಇಷ್ಟೊತ್ತು ವೆಯ್ಟ್ ಮಾಡ್ತಾ ಇದ್ದಿದ್ದೋ, ಅವಳು ಬರಲಿ ಅಂತ. ಹೋಗು ಈಗ ಎಂದರು. ಸರಿ ಎಂದು ಹೊರಟೆ. ಮೌನಿಷ ಆಗಲೇ ಸ್ವಲ್ಪ ದೂರ ಹೋಗಿಯಾಗಿತ್ತು. ನಾನು ಇಲ್ಲಿಂದಲೇ ಮೌನಿಷ ಅಂತ ಕೂಗಿದೆ. ಫಸ್ಟ್ ಟೈಮ್ ಅವಳ ಹೆಸರಿಡಿದು ಕೂಗಿದ್ದು. ನನ್ನ ಧ್ವನಿ ಕೇಳಿ ನಿಂತು ತಿರುಗಿ ನೋಡಿದ್ದಳು. ನಾನು ನಿಲ್ಲುವಂತೆ ಸನ್ನೆ ಮಾಡಿ ಅವಳತ್ತ ಹೋದೆ. ಇಬ್ಬರೂ ಒಟ್ಟಿಗೆ ಹೊರಟೆವು. ದಿನ ಪೂರ್ತಿ ಅವಳ ಜೊತೆನೇ ಕಳೆದರು. ಅವಳಿಗೆ ನನ್ನ ಬಗ್ಗೆ ಯಾವ ಭಾವನೆಗಳಿವೆ ಅಂತ ಗೊತ್ತೇ ಆಗಲಿಲ್ಲ. ಅಪ್ಪ, ಏನಾದರೂ ಆಗಲಿ, ನೀನು ನಿನ್ನ ಪ್ರೀತಿನ ಹೇಳು, ಆಮೇಲೆ ನೋಡೋಣ ಎಂದರು. ಅವರ ಮಾತಿಗೆ ಸರಿ ಎಂದೆ. ಮರುದಿನ ದೊಡ್ಡ ರಥೋತ್ಸವ. ಬೆಳಗ್ಗೆ ದೇವಸ್ಥಾನಕ್ಕೆ ಹೋದ ತಕ್ಷಣ ಚಿಕ್ಕಮ್ಮ ಬಂದವರೇ, ಮಧ್ಯಾಹ್ನ ಮನೆಗೆ ಬನ್ನಿ ಎಂದು ಅಪ್ಪನನ್ನ ಕರೆದರು. ಅಪ್ಪ ಸರಿ ಎಂದರು. ನಾನು ಮೌನಿಷ ಎಲ್ಲಿ ಅಂತ ಹುಡುಕುತ್ತಾ ಇದ್ದೆ. ಅಪ್ಪ, ನನ್ನ ಸೊಸೆನ ಹುಡುಕ್ತಾ ಇದೀಯಾ? ಅಲ್ಲಿ ಬರ್ತಿದ್ದಾಳೆ ನೋಡು ಎಂದರು. ಅವರು ಹೇಳಿದ ಕಡೆ ತಿರುಗಿ ನೋಡಿದರೆ ಮೌನಿಷ ಬರ್ತಾ ಇದ್ಲು. ಗುಲಾಬಿ ಬಣ್ಣದ ರೇಷ್ಮೆ ಸೀರೆಯಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ಲು. ಆದರೆ ಇಷ್ಟು ದಿನದಂತೆ ನಗು ಮುಖ ಇರಲಿಲ್ಲ. ಮುಖ ಊದಿಸಿಕೊಂಡು ಬರ್ತಾ ಇದ್ಲು. ಇಷ್ಟು ದಿನದಲ್ಲಿ ಮೊದಲನೇ ಬಾರಿ ಅವಳನ್ನು ಈ ರೀತಿ ನೋಡ್ತಾ ಇರೋದು. ನಮ್ಮ ಹತ್ತಿರ ಬಂದು ನಗ್ತಾನೆ ಮಾತನಾಡಿದ್ದಳು. ಆದರೂ ಏನೂ ಸರಿಯಿಲ್ಲ ಅಂತ ಅನ್ನಿಸಿತು. ಹೊರಗಡೆ ನರೇಂದ್ರ ಮಾವ ಒಬ್ಬ ಹುಡುಗನ ಜೊತೆ ಮಾತಾಡ್ತಾ ನಿಂತಿದ್ದರು. ನಮ್ಮನ್ನ ನೋಡಿ ನಮಗೆ ಪರಿಚಯಿಸಿದರು. ಇವನು ಸ್ವರೂಪ್ ಅಂತ, ಸಂಬಂಧದಲ್ಲಿ ನನಗೆ ತಂಗಿ ಮಗ ಎಂದು. ನಮ್ಮ ಚಿಕ್ಕಪ್ಪ ಇಲ್ವೇನೋ, ಅವರ ಮಗಳ ಮಗ ಎಂದರು ಅಪ್ಪನ ಕಡೆ ತಿರುಗೆ. ಅಪ್ಪ ನಗುತ್ತಾ ಪರಿಚಯಿಸಿಕೊಂಡರು. ಅವನು ಬಂದೇ ಮಾವ ಎನ್ನುತ್ತಾ ಪಕ್ಕಕ್ಕೆ ಹೋದ. ಅವನು ಹೋದ ಕಡೆ ನೋಡುತ್ತಾ, ಇವನ ಜೊತೆ ಮೌನಿಷ ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಅವರೇನೂ ಕೇಳಿಲ್ಲ, ಕೇಳಿದ್ರೆ ಒಪ್ಕೊಂಡ್ಬಿಡ್ತೀನಿ, ಒಳ್ಳೆ ಮನೆತನ ಎಂದರು. ಅವರ ಮಾತು ಕೇಳಿ ನಾನು ಅಪ್ಪ ಮುಖ ಮುಖ ನೋಡಿಕೊಂಡೆವು. ನಾನಂತೂ ಮನಸ್ಸಲ್ಲೇ, ಏನಪ್ಪ ಇದು, ನನ್ನ ಲವ್ ಸ್ಟೋರಿ ಶುರುವಾಗಿ 2 ದಿನ ಆಯಿತು ಅಷ್ಟೇ, ಆಗಲೇ ಈ ರೀತಿ ಟ್ವಿಸ್ಟ್. ನನ್ನ ಕಥೆಯಲ್ಲಿ ವಿಲನ್ ಇರಲ್ಲ ಅಂದ್ಕೊಂಡಿದ್ದೆ ಅಂತ ಯೋಚನೆ ಮಾಡ್ತಿದ್ದೆ. ಆಗ ಅಪ್ಪ, ಏನೋ ನಿನ್ನ ಸ್ಟೋರಿಯಲ್ಲಿ ವಿಲನ್ ಎಂಟ್ರಿ ಆಗೋ ರೀತಿ ಇದೆ, ಏನು ಮಾಡ್ತೀಯೋ ಗೊತ್ತಿಲ್ಲ, ಇವತ್ತೇ ನನ್ನ ಸೊಸೆಗೆ ಎಲ್ಲ ಹೇಳಬೇಕು ಅಷ್ಟೇ ಎಂದರು. ನಾನು ಇನ್ನೂ ತಡ ಮಾಡುವುದು ಬೇಡ, ಇವತ್ತೇ ಹೇಳಬೇಕು ಅಂತ ನಿರ್ಧಾರ ಮಾಡಿದೆ. ನನ್ನ ಪ್ರೀತಿಯನ್ನ ಮೌನಿಷಾಗೆ ಹೇಳಬೇಕು ಅಂತ ನಿರ್ಧಾರ ಏನೋ ಮಾಡಿಬಿಟ್ಟೆ. ಆದರೆ ಹೇಗೆ ಹೇಳೋದು, ಯಾವಾಗ ಹೇಳೋದು ಅಂತ ಗೊಂದಲ ಶುರುವಾಯಿತು. ಅಪ್ಪನ ಹತ್ತಿರ ಹೇಳಿದೆ. ಅದಕ್ಕೆ ಅವರು, ಒಂದು ಕೆಲಸ ಮಾಡು, ಚಿಕ್ಕಪ್ಪನ ಮನೆಗೆ ಮೌನಿಷಾನ ಕರೆದುಕೊಂಡು ಹೋಗೋಣ, ವಾಪಸ್ ಬರುವಾಗ ಹೇಳಿಬಿಡು, ನಾನು ನಿಮ್ಮ ಜೊತೆ ಬರಲ್ಲ ಎಂದರು. ಅಪ್ಪ, ನೀವು ನನ್ನ ಜೊತೆ ಬನ್ನಿ ಎಂದೆ. ಅಲ್ಲ ಕಣೋ, ನೀನು ಹೋಗ್ತಾ ಇರೋದು ಪ್ರಪೋಸ್ ಮಾಡೋಕ್ಕೆ. ನಿನ್ನ ವಯಸ್ಸಿನ ಹುಡುಗರು ಏನೇನೋ ಸರ್ಕಸ್ ಮಾಡಿ ಪ್ರಪೋಸ್ ಮಾಡೋ ಕಾಲದಲ್ಲಿ ಅಪ್ಪನ ಹತ್ರ ಐಡಿಯಾ ಕೇಳಿದೆ. ಏನೋ ನಮ್ಮ ಕಾಲಕ್ಕೆ ತಕ್ಕ ಹಾಗೆ ಸಿಂಪಲ್ ಆಗಿ ಏನೋ ಒಂದು ಹೇಳಿದೆ. ಈಗ ಜೊತೆಗೆ ಬಾ ಅಂತೀಯಲ್ಲೋ ಎಂದು ನಕ್ಕರು. ಆಗಲ್ಲ ಅಪ್ಪ, ಭಯ ಆಗ್ತಿದೆ ಎಂದೆ. ಭಯ ಯಾಕೆ? ನಿನ್ನ ಪ್ರೀತಿ ಮೇಲೆ ನಂಬಿಕೆ ಇರಲಿ ಅಷ್ಟೇ ಎಂದು ನನ್ನ ಹೆಗಲ ಮೇಲೆ ಕೈ ಹಾಕಿದರು. ಅವರ ಮಾತಿಗೆ ತಲೆಯಾಡಿಸಿದೆ. ಅಷ್ಟರಲ್ಲಿ ನರೇಂದ್ರ ಮಾವ ಬಂದಿದ್ದರಿಂದ ನಮ್ಮ ಮಾತು ನಿಲ್ಲಿಸಿ ಮುನ್ನಡೆದೆವು. ರಥೋತ್ಸವ ತುಂಬ ಅದ್ಧೂರಿಯಾಗಿ ನೆರವೇರಿತು. ಉತ್ಸವ ಮುಗಿಯುವಷ್ಟರಲ್ಲಿ ಸಂಜೆ 4 ಗಂಟೆಯಾಯಿತು. ಚಿಕ್ಕಪ್ಪ ಬಂದು ಮನೆಗೆ ಕರೆದುಕೊಂಡು ಹೊರಟರು. ಅಪ್ಪ ಕರೆಯುವ ಮೊದಲೇ ಚಿಕ್ಕಮ್ಮ, ಮೌನಿಷಾ ನನ್ನ ಜೊತೆ ಬಾ, ನನಗೂ ಸಹಾಯ ಆಗುತ್ತೆ ಅಂತ ಮೌನಿಷಾನು ಜೊತೆ ಕರೆದರು. ಬೆಳಿಗ್ಗೆ ಹೇಗೆ ಇದ್ದಳೋ ಈಗಲೂ ಹಾಗೆ ಇದ್ದಳೋ. ಸಾನ್ವಿ ಜೊತೆ ಮಾತನಾಡ್ತಾ ಬರ್ತಾ ಇದ್ದವಳನ್ನು ನೋಡಿದಾಗ ಒಳಗೊಳಗೆ ಭಯ ಆಗ್ತಾ ಇತ್ತು. ಜೀವನ್, ಅಪ್ಪ ಹೇಳಿದ ಹಾಗೆ ನಂಬಿಕೆ ಇರಲಿ, ಎಲ್ಲ ಒಳ್ಳೆಯದಾಗುತ್ತೆ ಅಂತ ನನಗೆ ನಾನೇ ಸಮಾಧಾನ ಮಾಡಿಕೊಂಡೆ. ಚಿಕ್ಕಪ್ಪನ ಮನೆಗೆ ಹೋಗಿ ಊಟಕ್ಕೆ ಕುಳಿತಾಗಲೋ
ಊಟ ಬಡಿಸ್ತಾ ಇದ್ದವಳನ್ನ ಕಂಡು ಖುಷಿಯಾದರೋ ಅವಳು ಒಪ್ಪದೇ ಇದ್ದರೆ ಅನ್ನೋ ಭಯನೂ ಇತ್ತು. ಹಾಗೂ ಹೀಗೂ ಊಟ ಮುಗಿಸಿ ಎದ್ದೆ. ಹಾಲ್ನಲ್ಲಿ ಕುಳಿತಾಗ ಯಾರೂ ಇಲ್ಲದ್ದನ್ನ ನೋಡಿ, ಅಪ್ಪ, ನಾನೇನಾದರೂ ತಪ್ಪು ಮಾಡ್ತಾ ಇದ್ದೀನಾ? ಅವಳ ಮನೆಯಲ್ಲಿ ಮದುವೆ ಗೊತ್ತು ಮಾಡ್ತಾ ಇದ್ದಾರೆ, ನಾನು ಪ್ರಪೋಸ್ ಮಾಡೋಕೆ ಹೊರಟಿದ್ದೀನಿ, ತಪ್ಪಲ್ವಾ ಅಂತ ನನ್ನ ಮನಸ್ಸಿನಲ್ಲಿ ಇರುವ ಗೊಂದಲವನ್ನ ಹೇಳಿಕೊಂಡೆ. ಮದುವೆ ಗೊತ್ತು ಮಾಡಬೇಕು, ಇನ್ನೂ ಮಾಡಿಲ್ವಲ್ಲ? ಅವರಿಗಿಂತ ಮುಂಚೆ ನಾವೇ ಹೆಣ್ಣು ಕೇಳೋಕ್ಕೆ ಹೋಗೋಣ. ಮೊದಲು ಅವಳು ಒಪ್ಪಲಿ, ಮುಂದಿನದು ನಾನು ನೋಡಿಕೊಳ್ಳುತ್ತೇನೆ ಎಂದರೋ. ಅವಳು ಒಪ್ಪಲಿಲ್ಲ ಅಂದರೆ ಎಂದು ಕೇಳಿದೆ. ನಿನಗೇನೋ ಕಡಿಮೆ ಆಗಿದೆ, ಒಪ್ತಾಳೆ ಕಣೋ, ಬಾಯಿ ತುಂಬ ಮಾವ ಅಂತ ಕರೀತಾಳೆ, ಅಂಥದ್ರಲ್ಲಿ ನನ್ನ ಸೊಸೆಯಾಗಿ ಬರೋಕ್ಕೆ ಒಪ್ಪಲ್ವಾ ಹೇಳು? ಬಿ ಕೂಲ್ ಜೀವು ಎಂದರೋ. ಅಷ್ಟರಲ್ಲಿ ಎಲ್ಲರೂ ಬಂದು ಕುಳಿತರೋ. ಅವರ ಜೊತೆ ಸ್ವಲ್ಪ ಮಾತನಾಡಿ, ಅಪ್ಪ, ಜೀವು, ನೀನು ಮೌನಿಷ ಜೊತೆ ಮನೆಗೆ ಹೋಗು, ನಾನು ಆಮೇಲೆ ಬರ್ತೀನಿ ಎಂದರೋ. ಸರಿ ಅಪ್ಪ ಎಂದು ಹೇಳಿ ಅವಳ ಜೊತೆ ಹೊರಗೆ ಬಂದೆ. ಚಿಕ್ಕಪ್ಪನ ಮನೆಯಿಂದ 10 ಹೆಜ್ಜೆ ಮುಂದೆ ಬಂದ ನಂತರ ಅವಳ ಮುಖ ನೋಡಿದೆ. ಶಾಂತವಾಗಿದ್ದೋ. ಧೈರ್ಯ ತಂದುಕೊಂಡು ಹೇಳಲೇಬೇಕು ಅಂತ ನಿರ್ಧಾರ ಮಾಡಿ ಮೌನಿಷ ಅಂತ ಕರೆದೆ. ತನ್ನದೇ ಯೋಚನೆಯಲ್ಲಿ ತಲೆ ತಗ್ಗಿಸಿ ಹೋಗ್ತಾ ಇದ್ದವಳು ನನ್ನ ಕಡೆ ತಿರುಗಿ ಏನು ಹೇಳಿ ಎಂದಳು. ಹೇಗೆ ಹೇಳಲಿ ಅಂತ ಮನಸ್ಸಿನಲ್ಲೇ ಯೋಚಿಸಿ ಅವಳ ಮುಖ ನೋಡಿದೆ. ಏನು ಹೇಳಿ ಎಂದು ಮತ್ತೆ ಕೇಳಿದಳು. ದೀರ್ಘವಾದ ಉಸಿರು ತೆಗೆದುಕೊಂಡು ಅವಳ ಕಣ್ಣಲ್ಲಿ ಕಣ್ಣಿಟ್ಟು, ಮೌನಿಷ, ನನ್ನ ಮದುವೆ ಆಗ್ತೀರಾ ಎಂದು ಕೇಳಿದೆ. ನಡೆಯುತ್ತಿದ್ದವಳು ತಟ್ಟನೆ ನಿಂತು, ಏನು ಎಂದು ಕೇಳಿದಳು. ಹೌದು ಮೌನಿಷ, ನನ್ನ ಮದುವೆ ಆಗ್ತೀರಾ? ನಾನು ಹುಟ್ಟಿದಾಗನಿಂದ ಅಮ್ಮನ್ನ ನೋಡಿಲ್ಲ, ಅಪ್ಪನೇ ನನಗೆ ಎಲ್ಲ. ಅಮ್ಮನ ಬಗ್ಗೆ ಅಪ್ಪ ಹೇಳೋದನ್ನ ಕೇಳಿ ಬೆಳೆದ ನನಗೆ ಮದುವೆಯಾಗೋ ಹುಡುಗಿ ಅಮ್ಮನ ಹಾಗೆ ಇರಬೇಕು ಅನ್ನೋ ಕಲ್ಪನೆ ಇತ್ತು. ನಿಮ್ಮನ್ನ ನೋಡಿದಾಗ ಮೊದಲನೇ ಬಾರಿ ಆ ಕಲ್ಪನೆ ನಿಜವಾಗ್ತಿದೆ ಅನ್ನೋ ಭಾವನೆ ಮೂಡಿದ್ದು. ನಿಮ್ಮ ಗುಣಗಳು, ನಿಮ್ಮ ಮೌನ, ಮಾತು ಎಲ್ಲ ನನಗೆ ತುಂಬ ಇಷ್ಟ. ನೀವು ನನ್ನ ಮದುವೆ ಆದರೆ ನಿಮಗೆ ಕಷ್ಟನೇ ಬರ್ದೋ ಇರೋ ಥರ ನೋಡ್ಕೋತೀನಿ ಅಂತ ಹೇಳಲ್ಲ. ಕಷ್ಟ ಇರಲಿ ಸುಖ ಇರಲಿ ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ. ನಿಮ್ಮ ಆಸೆ ಕನಸುಗಳನ್ನು ಈಡೇರಿಸಲು ನಿಮ್ಮ ಜೊತೆ ಇರ್ತೀನಿ. ನಿಮ್ಮ ಕಣ್ಣಲ್ಲಿ ನೀರು ಬರದೇ ಇರೋ ಥರ ನೋಡ್ಕೋತೀನಿ. ಹಾಗೂ ಕಣ್ಣೀರು ಬಂದರೆ ಅದು ಆನಂದ ಬಾಷ್ಪ ಆಗಿರುತ್ತೆ. ಎಲ್ಲ ಹುಡುಗರ ರೀತಿ ನಿಮ್ಮನ್ನ ರಾಣಿ ಮಹಾರಾಣಿ ಥರ ನೋಡ್ಕೋತೀನಿ ಅಂತ ನಾನು ಹೇಳಲ್ಲ. ಆದರೆ ನಾನು ನಿಮ್ಮನ್ನ ನನ್ನ ತಾಯಿ ಥರ ನೋಡ್ಕೋತೀನಿ ಅಂತ ಹೇಳಬಲ್ಲೆ. ನಾನು ನನ್ನ ಪ್ರೀತಿನ ನಿಮ್ಮೆದುರು ಹೇಳ್ತಿದ್ದೀನಿ. ನಿಮ್ಮ ನಿರ್ಧಾರ ಏನು ಅಂತ ತಿಳಿಸಿ. ಅವಸರ ಏನಿಲ್ಲ. ನಾಡಿದ್ದು ಸಾಯಂಕಾಲ ನಾವು ವಾಪಸ್ ಹೋಗ್ತೀವಿ. ಅಷ್ಟರಲ್ಲಿ ಹೇಳಿ. ನನ್ನ ಹತ್ತಿರ ಹೇಳೋಕೆ ಸಂಕೋಚ ಆದರೆ ಅಪ್ಪನ ಹತ್ತಿರ ಹೇಳಿ. ನಮ್ಮ ಮಧ್ಯೆ ಏನೂ ಮುಚ್ಚುಮರೆ ಇಲ್ಲ. ಹಾಂ, ನಿಮ್ಮ ನಿರ್ಧಾರ ಏನೇ ಆಗಿರಲಿ ನಾನು ಗೌರವಿಸುತ್ತೇನೆ ಎಂದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿ ಮುಗಿಸಿದೆ. ಆಮೇಲೆ ಅವಳ ಮುಖ ನೋಡಲು ಧೈರ್ಯ ಸಾಲದೆ ರಸ್ತೆ ನೋಡುತ್ತಾ ನಡೆಯತೊಡಗಿದೆ. ಅವಳ ಮನೆ ಬಂದ ತಕ್ಷಣ ಏನೂ ಹೇಳದೆ ಹೋದಳು. ಅವಳು ಒಪ್ಪುತ್ತಾಳೆ ಅಂತ ನಂಬಿಕೆ ಇದ್ದರೋ ಅವಳ ಮುಖ ನೋಡಲು ಎಂತಹುದೋ ಭಯ. ಹಾಗೆ ಯೋಚಿಸುತ್ತಾ ಮನೆಗೆ ಬಂದು ಅಪ್ಪನ ದಾರಿ ಕಾಯುತ್ತಾ ಕುಳಿತೆ. ಅಪ್ಪ ಮನೆಗೆ ಬಂದವರೇ ಹೇಳಿದೇನೋ ಅಂತ ಕೇಳಿದರು. ಹ್ಞೂ ಎಂದು ತಲೆಯಾಡಿಸಿದೆ. ಏನಂತ ಹೇಳಿದೆ? ಅವಳೇನು ಹೇಳಿದಳು ಅಂತ ಕೇಳಿದರು. ಎಲ್ಲ ವಿವರಿಸಿದ ನಂತರ ಅಪ್ಪನ ಹತ್ತಿರ ಹೇಳಿ ಅಂತ ಹೇಳಿ ಬಂದಿದೀಯಾ? ಇಲ್ಲಿ ಬಿಡು, ನೋಡೋಣ ಎಂದು ನಕ್ಕರು. ಒಪ್ಪುತ್ತಾಳೆ ಅನ್ನೋ ನಂಬಿಕೆಯಲ್ಲೇ ರಾತ್ರಿ ಕಳೆದೆ. ಮರುದಿನ ದೇವಸ್ಥಾನದಲ್ಲಿ ಪ್ರಸಾದ ಇದ್ದಿದ್ದರಿಂದ ಮಧ್ಯಾಹ್ನ ದೇವಸ್ಥಾನಕ್ಕೆ ಹೊರಟೆವು. ಬೆಳಗ್ಗೆಯಿಂದ ಮೌನಿಷಾನ ನೋಡೇ ಇಲ್ಲ. ಮನೆಗೂ ಬಂದಿಲ್ಲ, ದೇವಸ್ಥಾನದಲ್ಲೂ ಇಲ್ಲ. ಛೇ, ಅವಳಿಗೆ ನನ್ನ ಪ್ರಪೋಸಲ್ ಇಷ್ಟ ಆಗಲಿಲ್ಲ ಅನ್ಸುತ್ತೆ. ನನ್ನ ಬಗ್ಗೆ ಅವಳಿಗೆ ಆ ರೀತಿ ಭಾವನೆ ಇಲ್ಲವೇನೋ. ನನ್ನ ಪ್ರೀತಿ ಇಲ್ಲಿಗೆ ಮುಕ್ತಾಯ ಅಂತ ಯೋಚನೆ ಮಾಡ್ತಾ ಕುಳಿತಿದ್ದೆ. ದೇವಸ್ಥಾನದಿಂದ ವಾಪಸ್ ಬಂದಾಗಿನಿಂದ ಯಾರ ಜೊತೆಗೂ ಮಾತಾಡಿರಲಿಲ್ಲ. ಏನೇನೋ ಯೋಚನೆಗಳು, ಮನಸ್ಸಿನ ತುಂಬ ನೋವು. ಸುಮ್ಮನೆ ಕುಳಿತಿದ್ದವನ ಪಕ್ಕ ಬಂದು ಕುಳಿತರು ಅಪ್ಪ. ಅವರ ಕಾಲ ಮೇಲೆ ಮಲಗಿದೆ. ನನ್ನ ತಲೆ ಸವರುತ್ತಾ, ಜೀವು, ನಾಳೆ ಊರಿಗೆ ಹೋಗಬೇಕು ಎಂದರು. ಸರಿ ಅಪ್ಪ ಎಂದೆ. ಯಾಕೋ ಬೇಜಾರಾಗಿದೆಯಾ ಎಂದು ಕೇಳಿದರು. ಏನಿಲ್ಲ ಎಂದೆ. ನನಗೆ ಗೊತ್ತು, ಮೌನಿಷ ಏನು ಹೇಳಿಲ್ಲ ಅಂತ ತಾನೇ. ಯಾಕೆ ಚಿಂತೆ ಮಾಡ್ತೀಯಾ? ಒಪ್ಪಲಿಲ್ಲ ಅಂದರೆ ಬೇಡ ಬಿಡು, ನೀನು ಅವಳನ್ನು ಮರೆತು ಬಿಡು ಎಂದರು. ಆಶ್ಚರ್ಯದಲ್ಲಿ ಅವರ ಮುಖ ನೋಡಿದೆ. ಹೌದು ಕಣೋ, ಮರೆತು ಬಿಡು, ಮರಿತೀಯಾ ಅಲ್ವಾ ಎಂದರು. ಅಪ್ಪ ನನ್ನ ಹತ್ತಿರ
ಏನೂ ಕೇಳಿದವರೇ ಅಲ್ಲ. ಇವತ್ತು ಹೀಗೆ ಕೇಳಿದ್ದಾರೆ ಅಂದರೆ ಏನೋ ಮುಖ್ಯವಾದ ಕಾರಣ ಇರಬೇಕು ಎಂದುಕೊಂಡೆ. ನನ್ನ ನೋವು ನನಗೇ ಇರಲಿ ಎಂದು ಟ್ರೈ ಮಾಡ್ತೀನಿ ಅಪ್ಪ ಎಂದೆ. ಅಷ್ಟರಲ್ಲಿ ಯಾವುದೋ ಧ್ವನಿ ಕೇಳಿ ತಿರುಗಿ ನೋಡಿದರೆ ಚಿಕ್ಕಪ್ಪ ನಿಂತಿದ್ದರು. ಬನ್ನಿ ಚಿಕ್ಕಪ್ಪ ಎಂದು ಎದ್ದು ನಿಂತೆ. ಅವರು ಒಳಗಡೆ ಬಂದು ಅದರ ಅವಶ್ಯಕತೆ ಇಲ್ಲ ಜೀವನ್ ಎಂದರು. ಏನು ಹೇಳ್ತಾ ಇದ್ದೀರಾ? ಯಾವುದರ ಅವಶ್ಯಕತೆ ಇಲ್ಲ ಎಂದೆ. ಅವರ ಮಾತು ಅರ್ಥವಾಗದೆ. ಅದೇ ಕಣೋ, ಮರೆಯೋಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಿದ್ದೀಯಲ್ಲ, ಅದರ ಅವಶ್ಯಕತೆ ಇಲ್ಲ ಎಂದರು. ಏನೂ ಅರ್ಥವಾಗಲಿಲ್ಲ ಅಂತ ಅಪ್ಪನ ಮುಖ ನೋಡಿದೆ. ಅವರು ನಗುತ್ತಾ ನಿಂತಿದ್ದರು. ಅಪ್ಪ, ವಿಷಯ ಏನು ಅಂತ ಹೇಳಿ ಪ್ಲೀಸ್ ಅಂತ ಗೋಗರದೆ. ಅಪ್ಪ ನಗುತ್ತಾ ನನ್ನ ಹೆಗಲ ಮೇಲೆ ಕೈ ಹಾಕಿ, ಮೌನಿಷಾ ಬಂದಿದ್ಲು ಕಣೋ, ಮಾವ ಮನೆಗೆ ಬಂದು ಮಾತಾಡಿ ಅಂತ ಹೇಳಿದಳು ಅಂದರು. ನನಗೆ ನಂಬೋಕೆ ಆಗಲಿಲ್ಲ. ಏನು ಹೇಳ್ತಾ ಇದ್ದೀರಾ, ನಿಜಾನಾ ಅಂತ ಕೇಳಿದೆ. ಅಪ್ಪನ ಬದಲು ಚಿಕ್ಕಪ್ಪ ಮಾತನಾಡಿದರು. ಹೌದು ಕಣೋ, ಮೌನಿಷಾ ಅಣ್ಣನ ಹತ್ರ ಮಾತನಾಡಿದ್ದನ್ನ ನೋಡಿ ವಿಷಯ ಏನು ಅಂತ ಕೇಳಿದೆ. ಅಣ್ಣ ಹೇಳಿದ್ದು ಕೇಳಿ ಖುಷಿ ಆಯಿತು. ಆದರೆ ನಮಗೆ ಗೊತ್ತು ಮಾಡದೆ ಇಷ್ಟೆಲ್ಲ ನಡೆಸಿಬಿಟ್ಟಿದ್ದನಲ್ಲ, ಹಾಗೆ ಒಂದು ಚಮಕ್ ಕೊಡೋಣ ಅಂತ ಅಣ್ಣನಿಗೆ ಹೀಗೆ ಹೇಳು ಅಂತ ಹೇಳಿದ್ದೆ. ನೀನು ಒಂದೇ ಮಾತಿಗೆ ಒಪ್ಪಿದ್ದು ನೋಡಿ ಅಯ್ಯೋ ಅನಿಸ್ತು. ಅದಕ್ಕೆ ಒಳಗೆ ಬಂದು ಬಿಟ್ಟೆ ಅಂದರು. ಏನು ತಮಾಷೆನಾ ಎಂದುಕೊಂಡು ನಿಟ್ಟುಸಿರು ಬಿಟ್ಟು ಚಿಕ್ಕಪ್ಪನ ಬಳಿ ಹೋದೆ. ಖುಷಿನಾ ಎಂದರು. ತುಂಬ ಎಂದೆ. ಮತ್ತೆ ನಗು ಸ್ವಲ್ಪ, ಇನ್ನೂ ಶಾಕಿಂದ ಹೊರಗೆ ಬಂದಿಲ್ಲ ಅನಿಸುತ್ತೆ ಎಂದರು. ಹಾಗೇನಿಲ್ಲ, ಸ್ವಲ್ಪ ಎಂದು ರಾಗ ಹೇಳಿದೆ. ಸರಿ ಸರಿ, ಇವತ್ತು ಸಾಯಂಕಾಲ ಅಪ್ಪನ ಹತ್ರ ಮಾತಾಡೋಣ, ನಾಳೆ ಮೌನಿಷಾ ಮನೆಗೆ ಹೋದರಾಯಿತು ಎಂದರು. ಸರಿ ಚಿಕ್ಕಪ್ಪ ಎಂದೆ. ಅವರು ಹೋದರು. ಅಪ್ಪ, ಏನೋ ಕಂದ, ಹೆದರಿ ಬಿಟ್ಟಿದ್ದ ಎಂದರು. ಮತ್ತೆ ಈಗ ಶಾಕ್ ಕೊಡೋದು ಎಂದೆ. ಓಕೆ ರಿಲ್ಯಾಕ್ಸ್, ಈಗ ಖುಷಿಯಾಗಿರು ಎಂದರು. ಸಂಜೆ ಚಿಕ್ಕಪ್ಪ ತಾತನ ಹತ್ತಿರ ಮಾತಾಡೋಕೆ ಪೀಠಿಕೆ ಹಾಕಿದರು. ಅಜ್ಜಿಗೆ ಮೊದಲೇ ವಿಷಯ ತಿಳಿಸಿಯಾಗಿತ್ತು. ಅವರು ಖುಷಿಯಿಂದ ಒಪ್ಪಿಕೊಂಡರು. ತಾತ ಸ್ವಲ್ಪ ಗರಂ ಆಗಿದ್ದರಿಂದ ಚಿಕ್ಕಪ್ಪನೇ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿದ್ದರು. ವಿಷಯ ಕೇಳಿ ತಾತ, ಹೋ, ಎಲ್ಲ ಮಾತನಾಡಿ ಈಗ ನನ್ನ ಹತ್ರ ಬಂದಿದ್ದೀರಾ ಎಂದರು. ನಮ್ಮಪ್ಪ ಹೌದು ಎಂದು ಬಿಡೋದಾ? ನಾನು ಅಪ್ಪನ ಕಡೆ ಆಶ್ಚರ್ಯದಿಂದ ನೋಡ್ತಿದ್ದೆ. ಆಗ ತಾತ, ನನ್ನ ಮಗನ ನೀನು, ಜನ ನನ್ನ ಹತ್ತಿರ ಮಾತಾಡೋಕ್ಕೆ ಭಯ ಪಡ್ತಾರೆ, ಎಷ್ಟು ಧೈರ್ಯವಾಗಿ ಹೌದು ಅಂತೀಯ ಅಂತ ಕೇಳಿದ್ದರು. ಧೈರ್ಯ ಇರೋದಕ್ಕೆ ಲಾಯರ್ ಆಗಿರೋದು ಎಂದರು ಅಪ್ಪ. ವಿಷಯ ಬೇರೆ ಕಡೆ ಹೋಗ್ತಾ ಇದ್ದಿದ್ದನ್ನು ನೋಡಿ ಚಿಕ್ಕಪ್ಪ ಅವರನ್ನು ತಡೆದರು. ಆಗ ಅಪ್ಪ, ನೀವು ಬಂದರೆ ಒಳ್ಳೆಯದು, ಬರಲಿಲ್ಲ ಅಂದರೆ ತುಂಬ ಒಳ್ಳೆಯದು, ಬರ್ತೀರಾ ಇಲ್ವಾ ಎಂದರು. ಇದೇ ಕೊನೆ ಮಾತು ಎಂಬಂತೆ. ಅದಕ್ಕೆ ತಾತ, ಬರ್ತೀನಿ, ನನ್ನ ಮೊಮ್ಮಗನಿಗೆ ಹುಡುಗಿ ನೋಡೋಕ್ಕೆ ಹೋಗುವಾಗ ನಾನಿಲ್ಲ ಅಂದರೆ ನಡೆಯುತ್ತಾ ಎಂದು ಒಪ್ಪಿಕೊಂಡರು. ಮಲಗೋ ಟೈಮಲ್ಲಿ ಅಪ್ಪನ್ನ ಕೇಳೇ ಬಿಟ್ಟೆ. ಏನಪ್ಪ ನೀವು ತಾತನ ಹತ್ತಿರ ಹಾಗೆ ಮಾತಾಡೋದು? ಎಲ್ಲಿ ನೀವಿಬ್ಬರು ಜಗಳ ಮಾಡ್ತಿರೋ ಅಂದ್ಕೊಂಡಿದ್ದೆ ನಾನು ಎಂದೆ. ನನ್ನ ಮಾತಿಗೆ ನಕ್ಕವರು, ನಮ್ಮಪ್ಪ ನನ್ನ ಹತ್ರನೇ ಬಿಲ್ಡಪ್ ತಗೋತಾರೆ, ನಾನು ಬಿಡ್ತೀನಾ ಎಂದರು. ಅವರ ಮಾತಿಗೆ ನಗುತ್ತಾ ಮಲಗಿದೆ. ಮರುದಿನ ಮೌನಿಷಾ ಮನೆಗೆ ಹೊರಟೆವು. ಚಿಕ್ಕಮ್ಮ ಕೂಡ ಬಂದಿದ್ದರು. ಆಗ ನರೇಂದ್ರ ಮಾವ, ಕುಟುಂಬ ಸಮೇತ ಬಂದಿದ್ದೀರಾ, ಏನು ಸಮಾಚಾರ ಅಂತ ಕೇಳ್ತಾನೆ ಮನೆಗೆ ಸ್ವಾಗತಿಸಿದರು. ಚಿಕ್ಕಪ್ಪ ಸಂಬಂಧ ಮಾತಾಡೋಕ್ಕೆ ಅಂತ ವಿಷಯ ಹೇಳಿದರು. ಮೊದಲು ನಾವು ನಿಮ್ಮ ಜೊತೆ ಅಂತ ರಾಗ ಹೇಳಿದವರು, ಗೆಳೆಯರು ಸಂಬಂಧಿಕರ ಆಗ್ತಾ ಇದ್ದೀವಿ ಅಂತ ಖುಷಿ ಪಡೋದು ಬಿಟ್ಟು ರಾಗ ಆಡ್ತೀಯಲ್ಲೋ ಎಂದ ಅಪ್ಪನ ಮಾತಿಗೆ ಒಪ್ಪಿದರು. ಅಷ್ಟರಲ್ಲಿ ಮೌನಿಷಾ ಎಲ್ಲರಿಗೂ ತಿಂಡಿ ತಂದಳು. ಗಾಢ ಹಸಿರು ಬಣ್ಣದ ಸೀರೆಯಲ್ಲಿ ದೇವತೆ ಥರ ಕಾಣ್ತಾ ಇದ್ಲು. ಆಗ ಚಿಕ್ಕಪ್ಪ, ಹಿರಿಯರೆಲ್ಲ ಮಾತಾಡ್ತಾ ಇರ್ತೀವಿ, ನೀವು ಏನಾದರೂ ಮಾತಾಡೋದಿದ್ರೆ ಮಾತಾಡ್ಕೊಳ್ಳಿ ಎಂದರು. ನನಗೂ ಅದೇ ಬೇಕಾಗಿತ್ತು. ಸರಿ ಎಂದು ಅವಳ ರೂಮಿಗೆ ಹೋದೆ. ಅವಳು ಗೋಡೆಯ ಮೇಲಿನ ಚಿತ್ರ ನೋಡ್ತಾ ನಿಂತಿದ್ದಳು. ನಾನು ಮೌನಿಷಾ ಅಂತ ಕರೆದೆ. ಹಾ ಹೇಳಿ ಎಂದಳು. ನಿಜವಾಗ್ಲೂ ನಾನಂದ್ರೆ ಇಷ್ಟನಾ ಎಂದೆ. ಹ್ಞೂ ಎಂದು ತಲೆಯಾಡಿಸಿದಳು. ಮತ್ತೆ ಪ್ರಪೋಸ್ ಮಾಡಿದಾಗಲೇ ಹೇಳಬೇಕಲ್ವಾ ಎಂದೆ. ಹೇಳ್ಬಿಡ ಅಂತ ನಾನೇ ಹೇಳಿದ್ದೆ ಅಂತ ಧ್ವನಿ ಕೇಳಿ ತಿರುಗಿದೆ. ಭವನ್ ನಿಂತಿದ್ದ. ಇವನೇನಪ್ಪ ಎಲ್ಲಾದರೂ ಬರ್ತಾನೆ ಅಂದ್ಕೊಂತಿದ್ದೀರಾ ಎಂದು ಕೇಳುತ್ತಾ ಒಳಗಡೆ ಬಂದ. ಅವನ ಮಾತಿಗೆ ನಕ್ಕೆ. ಯಾಕಂದರೆ ನಾನು ಮನಸ್ಸಲ್ಲಿ ಹಾಗೆ ಅಂದುಕೊಂಡೆ. ಏನು ಗೊತ್ತಾ ಬಾವಾ, ದೇವಸ್ಥಾನದಲ್ಲಿ ನೀವು ಮಾವ ಮಾತಾಡೋದನ್ನ ನಾನು ಕೇಳಿಸಿಕೊಂಡೆ.
ಮಾವ ಸ್ವರೂಪ್ಗೆ ವಿಲನ್ ಅಂದ್ರಲ್ಲ, ಆವಾಗಲೇ ನಾನು ಅಲ್ಲಿಗೆ ಬಂದಿದ್ದೆ. ನೀವು ಮಾತಾಡೋದು ನೋಡಿ ಅಕ್ಕ ಅಂದರೆ ನಿಮಗೆ ಇಷ್ಟ, ಪ್ರಪೋಸ್ ಮಾಡ್ತೀರಾ ಅಂತ ಗೊತ್ತಾಯಿತು. ಅಕ್ಕನಿಗೆ ಹೇಳಿದೆ ಎಂದವನೇ ನನ್ನ ಕಿವಿಯಲ್ಲಿ ಮುಂದಿನದು ಅಕ್ಕನ್ನೇ ಕೇಳಿ ಅಂತ ಹೇಳಿ ಹೋದ. ಅವನು ಹೋದ ಮೇಲೆ ಅವನು ಹೇಳಿದ್ದ ಅಂತ ನಾನು ಪೂರ್ಣ ಮಾಡುವ ಮೊದಲೇ ನೀವು ಸಡನ್ನಾಗಿ ಬಂದು ಪ್ರಪೋಸ್ ಮಾಡಿದರೆ ತಕ್ಷಣ ಉತ್ತರ ಹೇಳಿಬಿಡ್ಬೇಕಾ? ನೀವು ಸ್ವಲ್ಪ ಕಾಯ್ತಾ ಇರಲಿ ಅಂತ ಹೇಳಲಿಲ್ಲ ಅಂದಳು. ಮೌನಿಶಾನ ಹೀಗೆ ಮಾತಾಡ್ತಾ ಇರೋದು ಅಂತ ಆಶ್ಚರ್ಯ ಆಯಿತು. ನಾನು ಆಶ್ಚರ್ಯದಲ್ಲಿ ನಿಂತಿರೋದನ್ನು ನೋಡಿ ಅವಳು ನಗುತ್ತಾ, ಹೀಗೆ ಹೇಳಿದರೆ ಭಾವ ಶಾಕ್ ಆಗ್ತಾರೆ ಅಂದಿದ್ದ ಭವನ್. ಈಗ ನಿಜವಾಯಿತು ಎಂದು ನಕ್ಕಳು. ಮತ್ತೆ ಯಾಕೆ ಹೇಳಿಲ್ಲ ಹಿಂದೆ ನಗುತ್ತಾ, ಅದು ನೀವೇ ಹೇಳಿದ್ರಲ್ಲ ಮಾವನ ಹತ್ರ ಹೇಳು ಅಂತ, ಅದಕ್ಕೆ ಹಿಂದಳು. ನಾಚಿಕೆ ಅಂತ ಗೊತ್ತಾಯಿತು. ಲಾಸ್ಟ್ ಒಂದು ಪ್ರಶ್ನೆ ಎಂದು ಯಾಕಿಷ್ಟ ಅಂತ ಕೇಳಬಹುದಾ ಎಂದೆ. ಅದಕ್ಕೆ ಅವಳು, ಮದುವೆಯಾಗೋ ಹುಡುಗಿನ ತಾಯಿ ಥರ ನೋಡ್ಕೋತೀನಿ ಅಂದರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ? ನಿಮ್ಮ ಆ ಗುಣವೇ ಇಷ್ಟವಾಗಿದ್ದು ಎಂದಳು. ತುಂಬ ಖುಷಿಯಾಯಿತು. ಹಾಗೆ ಮಾತಾಡ್ತಾ ಹೊರಗಡೆ ಬಂದೆವು. ಚಿಕ್ಕಪ್ಪ ಪುರೋಹಿತರನ್ನ ಕರೆದುಕೊಂಡು ಬಂದರು. ಶುಭ ಕಾರ್ಯಕ್ಕೆ ತಡ ಮಾಡೋದು ಬೇಡ ಅಂತ ನಿಶ್ಚಿತಾರ್ಥಕ್ಕೆ ದಿನ ಗೊತ್ತು ಮಾಡೋಕ್ಕೆ ಹೇಳಿದರು. 4 ದಿನಗಳ ನಂತರ ಒಳ್ಳೆ ದಿನ ಇದೆ ಎಂದಿದ್ದಕ್ಕೆ ಎಲ್ಲರೂ ಒಪ್ಪಿದರು. ಆಮೇಲೆ 1 ತಿಂಗಳ ನಂತರ ಮದುವೆ ಎಂದು ನಿಶ್ಚಯಿಸಿದರು. ನನಗಂತೂ ಕನಸು ಅನ್ನೋ ರೀತಿ ಫೀಲ್ ಆಗ್ತಾ ಇತ್ತು. ಅಪ್ಪ ತುಂಬ ಖುಷಿಯಾಗಿದ್ದರು. ನಾನು ಈಗಾಗಲೇ 10 ದಿನ ರಜೆ ಪಡೆದಿದ್ದರಿಂದ ಮರುದಿನ ಊರಿಗೆ ಬಂದು ಕೆಲಸ ಮುಗಿಸಿ ವಾಪಸ್ ನಿಶ್ಚಿತಾರ್ಥದ ಹಿಂದಿನ ದಿನ ಬರ್ತೀನಿ ಅಂತ ಹೇಳಿ ಊರಿಗೆ ಹೊರಟೆ. ಜೀವನ್ ಮತ್ತು ಮೌನಿಶಾ ಮದುವೆ ಖುಷಿಯಾಗಿ ಆಗುತ್ತಾ? ಜೀವನ್ ಅಂದುಕೊಂಡಂತೆ ಅವರ ಅಪ್ಪನ ಮೌನಿಶಾ ಚೆನ್ನಾಗಿ ನೋಡ್ಕೋತಾಳಾ? ಇವರಿಬ್ಬರ ಜೀವನ ಮುಂದೆ ಹೇಗಿರುತ್ತೆ? ಜೀವನ್ಗೆ ಅಮ್ಮ ಇಲ್ಲದ ನೋವನ್ನು ಮೌನಿಶಾ ತೀರಿಸುತ್ತಾಳಾ? ಕಾಯ್ದು ನಿರೀಕ್ಷಿಸಿ. ಭಾಗ 4 ಮುಂದುವರಿಯುತ್ತದೆ. ಭಾಗ 4ನ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.